ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್. ನೀವು ಗೃಹಲಕ್ಷ್ಮಿ ಯೋಜನೆ, ರೇಷನ್ ಕಾರ್ಡ್ ಅಥವಾ ಸರ್ಕಾರದ ಯಾವುದೇ ಮಾಸಿಕ ಪಿಂಚಣಿ ಯೋಜನೆಯನ್ನು ಪಡೆಯುತ್ತಿದ್ದೀರಾ? ಹಾಗಾದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೀವು ತಪ್ಪದೇ ನೋಡಿ. ಯಾಕೆಂದರೆ ಸರ್ಕಾರದಿಂದ ಬಂದಿರುವಂತಹ ಈ ಹೊಸ ಅಪ್ಡೇಟ್ ತಿಳಿಯದಿದ್ದರೆ ನಿಮ್ಮ ಖಾತೆಗೆ ಹಣ ಬರುವುದು ಕೂಡ ನಿಂತು ಹೋಗಬಹುದು. ಹೌದು, ಇತ್ತೀಚಿನ ದಿನಗಳಲ್ಲಿ ಸರ್ಕಾರವು ಅರ್ಹ ಫಲಾನುಭವಿಗಳಿಗೆ ಮಾತ್ರ ನೇರವಾಗಿ ಹಣ ತಲುಪಿಸಲು ಹಲವು ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ. ನಿಯಮಿತವಾಗಿ ಕಂತುಗಳ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬರಬೇಕಾದ್ರೆ ನೀವು ತಕ್ಷಣವೇ ಈ ಮುಖ್ಯ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲನ್ನು ಮೊದಲನೇ ಸಾರಿ ವೀಕ್ಷಿಸ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಅಲ್ಲೇ ಪಕ್ಕದಲ್ಲಿರುವಂತಹ ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಬೇಕಾಗಿ ಕೂಡ ನಾನು ಈ ಮೂಲಕ ನಿಮ್ಮಲ್ಲಿ ವಿನಂತಿಸ್ತೇನೆ. ಹೌದು, ಇತ್ತೀಚಿನ ದಿನಗಳಲ್ಲಿ ಸರ್ಕಾರವು ಅರ್ಹ ಫಲಾನುಭವಿಗಳ ಖಾತೆಗೆ ಹಣ ತಲುಪಿಸಲು ಕೆಲವೊಂದು ಹೊಸ ನಿಯಮಗಳನ್ನು ಕೂಡ ಜಾರಿಗೆ ತಂದಿದೆ. ಅದು ಮೊದಲನೆಯದಾಗಿ ಆಧಾರ್ ಸೀಡಿಂಗ್ ಅಂದರೆ NPCI ಆಧಾರ್ ಸೀಡಿಂಗ್. ನಿಮ್ಮ ಬ್ಯಾಂಕ್ ಖಾತೆಗೆ NPCI ಮ್ಯಾಪಿಂಗ್ ಅಥವಾ ಆಧಾರ್ ಸೀಡಿಂಗ್ ಆಗಿದೆಯೇ ಎಂದು ತಪಾಸಣೆಯನ್ನು ಮಾಡಿಕೊಳ್ಳಿ. ಅಂದರೆ ನೀವು ಮೊದಲನೆಯದಾಗಿ ನೀವು ಆಧಾರ್ ಸೀಡಿಂಗ್ ಆಗಿದೆಯಾ ಅಂತ ಚೆಕ್ ಮಾಡಬೇಕು. ಅಂದರೆ DBT ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ಹಣ ಬರಲು ಇದು ಕಡ್ಡಾಯ. ಅಂದರೆ DBT ಮೂಲಕ ಸರ್ಕಾರದ ಯೋಜನೆಗಳಿಂದ ಹಣ ಬರುವುದರಿಂದ ನೀವು ಇದು NPCI ಮ್ಯಾಪಿಂಗನ್ನು ಮಾಡೋದು ಕೂಡ ಕಡ್ಡಾಯವಾಗಿದೆ. ಇನ್ನು ರೇಷನ್ ಕಾರ್ಡ್ eKYC, ನಿಮ್ಮ ಕುಟುಂಬದ ಎಲ್ಲ ಸದಸ್ಯರ ರೇಷನ್ ಕಾರ್ಡ್ eKYC ಪೂರ್ಣಗೊಂಡಿರಬೇಕು. ನೀವು ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಅಲ್ಲಿ ನಿಮ್ಮ ತಂಬನ್ನು ನೀಡಿ eKYCಯನ್ನು ಹೊಸದಾಗಿ ಮಾಡ್ಕೋಬೇಕು. ಅದು ಈಗ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಯಾಕೆಂತ ಹೇಳಿದರೆ ಕೆಲವೊಂದು ಸರ್ವರ್ ತಾಂತ್ರಿಕ ಪ್ರಾಬ್ಲಮಿಂದ ನ್ಯಾಯಬೆಲೆ ಅಂಗಡಿಗಳಲ್ಲಿ ರೇಷನನ್ನು ಪಡೆಯುವ ಜೊತೆಗೆ ನಾವು eKYC ಮಾಡೋದ್ರಿಂದ ತಾಂತ್ರಿಕ ಸಮಸ್ಯೆಗಳು ಉಂಟಾದ್ರಿಂದ ಅದನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಇನ್ನು ಸೆಪ್ಟೆಂಬರ್ 1ರಿಂದ ಇದು ಪುನಃ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ. ಇನ್ನು ನಿಮ್ಮ ಬ್ಯಾಂಕ್ ಖಾತೆಯನ್ನು ನೀವು ಆ್ಯಕ್ಟಿವಲ್ಲಿ ಇಡಬೇಕು. ಅಂದರೆ ನೀವು ಎಲ್ಲ ಟ್ರಾನ್ಸಾಕ್ಷನ್ಗಳು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ನಡೀತಾ ಇರಬೇಕು. ಮೂರನೇದಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಏನು ನೀವು ಯೂಸ್ ಮಾಡ್ತಾ ಇದ್ದೀರೋ, ಯಾವ ಗೃಹಲಕ್ಷ್ಮಿ ಹಣ ಬರಲಿಕ್ಕೆ ನೀವು ಯಾವ ಬ್ಯಾಂಕ್ ಖಾತೆಯನ್ನು ಕೊಟ್ಟಿದ್ದೀರೋ ಅದರಲ್ಲಿ ನೀವು ಹಣ ಡ್ರಾ ಮಾಡೋದು ಅಥವಾ ಹಾಕೋದು, ಠೇವಣಿ ಇಡೋದು ಇದನ್ನೆಲ್ಲ ನೀವು ಮಾಡ್ತಾ ಇರಬೇಕು. ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಆ್ಯಕ್ಟಿವಲ್ಲಿರಬೇಕು. ಇನ್ನು ಯಾವ ರೀತಿ ನೀವು ಸ್ಟೇಟಸನ್ನು ಚೆಕ್ ಮಾಡಬಹುದು ಅಂತ ಸಹ ನಾವು ಈ ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ. ಯಾಕೆಂತ ಹೇಳಿದರೆ ನಿಮ್ಮ DBT ಸ್ಟೇಟಸ್ ಅಥವಾ ಯೋಜನೆಗಳ ಹಣ ಜಮಾ ಆಗಿದೆ ಇಲ್ಲವೆಂಬುದನ್ನು ನೀವು ನಿಮ್ಮ ಮೊಬೈಲ್ನಲ್ಲೇ ಸುಲಭವಾಗಿ ಪರಿಶೀಲಿಸಬಹುದು. ಇದಕ್ಕಾಗಿ ನೀವು ಅಧಿಕೃತ ಸರ್ಕಾರಿ ವೆಬ್ಸೈಟಿಗೆ ಭೇಟಿ ನೀಡಿ ನಿಮ್ಮ ಆಧಾರ್ ಸಂಖ್ಯೆ ಅಥವಾ ರೇಷನ್ ಕಾರ್ಡ್ ಸಂಖ್ಯೆಯನ್ನು ಹಾಕಿ ನೇರವಾಗಿ ನಿಮ್ಮ ಸ್ಟೇಟಸನ್ನು ನೀವು ಚೆಕ್ ಮಾಡಬಹುದು. ಇನ್ನು ಗೃಹಲಕ್ಷ್ಮಿ 33ನೇ ಕಂತಿನ ಹಣ ಯಾಕೆ ತಡವಾಗ್ತಾ ಇದೆ ಮತ್ತು 5,000 ಕೋಟಿ ಹಣ ಎಲ್ಲಿ ಹೋಯಿತು, ಅದಕ್ಕೂ ಬಂತು ಒಂದು ಬಿಗ್ ಅಪ್ಡೇಟ್. 33ನೇ ಕಂತಿನ 2,000 ರೂಪಾಯಿ ಹಣ ಯಾವಾಗ ಜಮಾ ಆಗುತ್ತೆ? ಸರ್ಕಾರ ಯಾಕೆ ಇನ್ನೂ ಅಧಿಕೃತ ದಿನಾಂಕ ಘೋಷಣೆ ಮಾಡಿಲ್ಲ? ಹಾಗೆಯೇ ಕಳೆದ ವರ್ಷ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಬಾಕಿ ಹಣ ಏನಾಯಿತು? ಈ ಎಲ್ಲ ಪ್ರಶ್ನೆಗಳಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀಡಿರುವ ಸ್ಪಷ್ಟನೆ ಮಾಹಿತಿ ಏನು ಅಂತ ಹೇಳಿದರೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಸದ್ಯಕ್ಕೆ ಯಾವುದೇ ಹೊಸ ಸಚಿವರನ್ನು ನೇಮಕ ಮಾಡಿಲ್ಲ. ಇಲಾಖೆಯ ಉಸ್ತುವಾರಿ ಸ್ಪಷ್ಟವಿಲ್ಲದಿರುವುದರಿಂದ ಮತ್ತು ಮುಖ್ಯಮಂತ್ರಿಗಳು ಇತರೆ ಆಡಳಿತಾತ್ಮಕ ಕೆಲಸಗಳಲ್ಲಿ ಬ್ಯುಸಿಯಾಗಿರುವುದರಿಂದ ಈ ಅಪ್ಡೇಟ್ ಕೊಡೋದು ಕೂಡ ತಡವಾಗ್ತಿದೆ. ಇಲ್ಲಂತ ಹೇಳಿದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಧ್ಯಮಗಳ ಮುಂದೆ ಬಂದು ಇಷ್ಟು ಕಂತುಗಳ ಪ್ರಕ್ರಿಯೆ ಮುಗಿದಿದೆ, ಈ ದಿನಾಂಕದಂದು ಹಣ ಜಮಾ ಆಗುತ್ತೆ ಅಂತ ಹೇಳಿ ಕೂಡ ಅಧಿಕೃತ ಮಾಹಿತಿಯನ್ನು ನೀಡ್ತಾ ಇದ್ರು. ಈ ಬಾರಿ 33ನೇ ಕಂತಿನ ಹಣದ ಬಗ್ಗೆ ಸರ್ಕಾರದಿಂದ ಯಾವುದೇ ಸಚಿವರು ಸ್ಪಷ್ಟನೆ ನೀಡುತ್ತಿಲ್ಲ. ಇನ್ನು ಬಾಕಿ ಇರುವಂತಹ 5,000 ಕೋಟಿ ಹಣದ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ದಾರೆ ಅಂತ ಹೇಳಿದರೆ,
ಕಳೆದ ವರ್ಷದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ 2 ಕಂತುಗಳು ಅಂದರೆ ಸುಮಾರು 5,000 ಕೋಟಿ ರೂಪಾಯಿ ಹಣ ಬಿಡುಗಡೆಯಾಗಿದೆ, ಬಾಕಿ ಉಳಿದಿದೆ. ಈ ಬಗ್ಗೆ ಮಾಧ್ಯಮದವರು ಪ್ರಶ್ನಿಸಿದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಆ ಸಮಯದಲ್ಲಿ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ 5,000 ಕೋಟಿ ರೂಪಾಯಿ ಅನುದಾನವೇ ವರ್ಗಾವಣೆಯಾಗಿರಲಿಲ್ಲ. ಹಣಕಾಸು ಇಲಾಖೆಯಿಂದ ಅನುದಾನ ಬರದೆ ಇಲಾಖೆಯಿಂದ ಮಹಿಳೆಯರ ಖಾತೆಗೆ ಹಣ ಹಾಕುವುದು ಹೇಗೆ ಸಾಧ್ಯ ಎಂದು ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಆದ್ದರಿಂದ ಈ ಹಳೆಯ 2 ಕಂತುಗಳು ಹಾಗೂ ಈಗಿನ 33ನೇ ಕಂತು ಸೇರಿದಂತೆ ಒಟ್ಟು 3 ಕಂತಿನ ಹಣ ಎಂದರೆ 6,000 ರೂಪಾಯಿ ಹಣವನ್ನು ಸರ್ಕಾರ ಶೀಘ್ರವೇ ಬಿಡುಗಡೆ ಮಾಡಬೇಕಿದೆ. ಇನ್ನು DBT ಸ್ಟೇಟಸ್ ಮತ್ತು ಸೋಷಿಯಲ್ ಮೀಡಿಯಾದ ವದಂತಿಗಳು ಬರ್ತಾ ಇರುವಂಥದ್ದು ಕೂಡ ಈಗ ಸಾಕಷ್ಟು ನಾವು ಕೇಳ್ತಾ ಇದ್ದೇವೆ. ಬಹಳಷ್ಟು ಮಹಿಳೆಯರಿಗೆ ಈಗಾಗಲೇ ಆಗಸ್ಟ್ 19ರಂದು DBT ಆ್ಯಪ್ನಲ್ಲಿ 33ನೇ ಕಂತಿನ ಹಣ ಪ್ರಕ್ರಿಯೆ ಅಂದರೆ ಪ್ರೊಸೆಸಿಂಗ್ ಅಂತ ಹೇಳಿ ತೋರಿಸ್ತಾ ಇರಬಹುದು. ಆದರೆ ನೆನಪಿಡಿ, ಸೋಷಿಯಲ್ ಮೀಡಿಯಾದಲ್ಲಿ ಹಣ ಜಮಾ ಆಗಿದೆ ಎಂದು ಹರಡುತ್ತಿರುವ ಸುದ್ದಿ ಸಂಪೂರ್ಣವಾಗಿ ನಿಜವಲ್ಲ. ಇನ್ನೂ ಹಣ ಬ್ಯಾಂಕ್ ಖಾತೆಗೆ ಕ್ರೆಡಿಟ್ ಆಗಲು ಪ್ರಾರಂಭವಾಗಿಲ್ಲ. ಬ್ಯಾಂಕ್ ಖಾತೆಗೆ ಹಣ ಬಂದ ತಕ್ಷಣ ನಾನೇ ನಿಮಗೆ ವಿಡಿಯೋ ಮೂಲಕ ತಿಳಿಸ್ತೇನೆ. ಇನ್ನು ನಿಮಗೇನಾದರೂ 33ನೇ ಕಂತಿನ ಹಣ ಜಮಾ ಆಗಿದ್ದರೆ ದಯವಿಟ್ಟು ಅದನ್ನು ನೀವು ಕಮೆಂಟ್ ಮೂಲಕ ತಿಳಿಸಬೇಕು. ಸರ್ಕಾರ ಆದಷ್ಟು ಬೇಗ ಇಲಾಖೆಗೆ ಸಚಿವರನ್ನು ನೇಮಿಸಿ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಇರುವ ಎಲ್ಲ ಕಂತಿನ ಹಣವನ್ನು ಬಡ ಮಹಿಳೆಯರ ಖಾತೆಗೆ ಜಮಾ ಮಾಡಬೇಕು ಅನ್ನೋದೇ ನಮ್ಮ ಮನವಿ. ಧನ್ಯವಾದಗಳು.